ಸೂರ್ಯ ಬೆಳಿಗ್ಗೆ ಟಾಪಲ್ಲಿ ಇತ್ತು, ಇವಾಗ ಕೆಳಗಡೆ ಹೋಗಿತ್ತು ನೋಡಿ. ಇಲ್ಲಿವರೆಗೂ ಆಡಿದೀವಿ ನಾವು ನೋಡಿ ಗೈಸ್. ನಮ್ಮ ಹುಡುಗ 50 ಇಲ್ಲ, ಒಂದು ಮ್ಯಾಚು ಕ್ಲೀನಾಗಿ ಆಡಲೇ ಇಲ್ಲ. ಬೆಳಿಗ್ಗೆ 12 ಗಂಟೆಗೆ ಬಂದ್ವಿ, ಒಂದು ಮ್ಯಾಚು ಕ್ಲೀನಾಗಿ. ಸೂರ್ಯ ಮುಳುಗ್ತಾ ಇದೆ, ನಾವಿನ್ನ ಆಡ್ತಾ ಇದ್ದೀವಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಅವರ್ ಅಪ್ಪು ವ್ಲಾಗ್ಸ್. ಗೈಸ್, ಇವತ್ತಿನ ವ್ಲಾಗ್ ಏನಪ್ಪಾ ಅಂದ್ರೆ, ನಾವು ನಮ್ಮ ಹುಡುಗರು ಸೇರಿ ಯಾವ ತರ ಕ್ರಿಕೆಟ್ ಆಡ್ತೀವಂತ ಈ ವ್ಲಾಗ್ ಅಲ್ಲಿ ತೋರಿಸ್ತೀನಿ. ಕೊನೆವರೆಗೂ ಅಂತ ಕರ್ಕೊಂಬಂದು ಇವಾಗ ಎಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಒಂದು ಗೊತ್ತಿಲ್ಲ. ನೋಡಮ್ ಬನ್ನಿ ಎಲ್ಲಿ ಕರ್ಕೊಂಡು ಹೋಗ್ತೀನಿ. ಕರೆ ಇಡ್ಲಿ ಹೂವ ಮೊಟ್ಟೆ ತುಂಬ್ಸ ಕರ್ಕೊಂಬಂದ ಬೋಳಿ ಮಗ. ಬಾಹುಬಲಿ ಕಮ್ಮಿಯಾರ್. ಏನೇನೋ ಮಾಡ್ತಾರೆ, ಇವನೇ ಮಾಡಿದ್ದು, ಇವನೇ ನೋಡಿ. ಸೂರ್ಯ ಇಸ್ ಟಾಪ್. ಹುಡುಗರೆಲ್ಲ ಹೋಗ್ತಿದೀವಿ ಇವಾಗ ಆಟ ಆಡೋಕ್ಕೆ. ಇನ್ನೊಂದು 2 ಇಲ್ಲಿ ಫೀಲ್ಡ್ ತುಂಬ ಹುಡುಗರು ಇರ್ತಾರೆ ಗೈಸ್. ಬೌಲರ್ ಈಸ್ ಡಾಗ್, ಬ್ಯಾಟಿಂಗ್ ಈಸ್ ಕರೆಕ್ಟ್ಲಿ, ಕೀಪಿಂಗ್ ಈಸ್ MS ಧೋನಿ ಅಂತ ಹೇಳ್ಕೊಂತಾರೆ ಅವರು. MS ಧೋನಿ ಅಲ್ಲ ನೋಡಿ. ಐರ್ಲೆಂಡಲ್ಲಿ ಓಪನಿಂಗ್ ಬರ್ತಾನಲ್ಲ ಗೊತ್ತಾ, ಅವನ ಹೆಸರು ಗೊತ್ತಿಲ್ಲ, ಸೇಮ್ ಹಂಗೆ ಇದೆ. ನೀವು ಬಿಸಿಲಲ್ಲಿ ಇವಾಗ ಆಟ ಆಡೋಕೆ ಬಂದು ಒಟ್ಟು ಇವನಂತೂ ಬರೀ ವಿಡಿಯೋ ಮಾಡು ಅಂತಾನೆ. ಒಂದಾದರೂ ಹೊಡಿಲಿಲ್ಲ ನೋಡು ಗೈಸ್. ಇವಾಗ ಹೊಡಿಯಲ್ಲ ನೋಡು, ಔಟ್ ಆಗ್ತಾನೆ. ಹೆಂಗ ಹೊಡೆದ ಒಂದು, ಅವನೇ ಹೊಡ್ಸ್ಕೊಂಡಿದ್ದು. ನೋವಾಯ್ತಾ? ಎಷ್ಟು ನಮಗ್ ಬೇಜಾರಾಗೋಯ್ತು ಅಂತಂದ್ರೆ ನಮ್ ಜೀವನದಲ್ಲಿ ಅಷ್ಟು ಬೇಜಾರಾಗ್ಲಿಲ್ಲ. ಸ್ವಲ್ಪ ಡಿಫ್ರೆಂಟ್ ಆಗಿ ನೋಡ್ತೋ. ವೆಲ್ಕಮ್ ಓನ್ ಸ್ಕೋರು ಯಾರು ಜಾಸ್ತಿ ಹೊಡಿತಾರೋ ಅವರಿಗೆ ಲಾಸ್ಟ್ ಎಲ್ಲ ಮ್ಯಾಚ್ ಮುಗ್ದಾದ್ಮೇಲೆ ನನ್ನಿಂದ 50 ರೂಪಾಯಿ ಸಿಗುತ್ತೆ. ದರ್ಶನ್, ಏನಾಯ್ತಪ್ಪ ನಿಂಗೆ? ನಾನು ಅವಳಿಗೆ ಹೇಳಿ ತುಂಬಾ ದಪ್ಪ ಆಯ್ತಿದ್ದೆ, ಓಡಕ್ ಸ್ಟಾರ್ಟ್ ಮಾಡು. ಅವಳು ಬೇರೆ ಜೊತೆಗೆ ಓಡಾಬಿಟ್ಲು. ಗೈಸ್, ನಮ್ಮ ಹುಡುಗ 50. ಬೆಳಗ್ಗೆ 40 ರನ್ ನೋಡಿಯೋಕ್ಕೂ ಸಾಯ್ತಿದ್ವಿ. ಇವಾಗ ಒಬ್ಬನೇ ಓನ್ ಸ್ಕೋರ್ 50 ಹೊಡೆದನ್ ಗುರು. ಬೆಳಗ್ಗೆ ಎದ್ದು ಬಂದು 30 ರನ್ 40 ರನ್ ಲಾಸ್ಟ್. ಯಾರು ಹೊಡಿತಿರ್ಲಿಲ್ಲ, ಎಲ್ಲ ಆಲ್ ಔಟ್. 7 ವಿಕೆಟ್ವರೆಗೂ ಇದ್ರು. ಮೇಲೆ ಒಬ್ಬ ಕ್ಯಾಪ್ಟನ್ ಇರ್ತಾನೆ, ಆ ಕ್ಯಾಪ್ಟನ್ ಮಾತು ಕೇಳಬೇಕು. ಆದರೆ ಇವ್ರ ಟೀಮಲ್ಲಿ ಇವನೇ ಕ್ಯಾಪ್ಟನ್. ಯಾರು ಅವ್ನ ಮಾತೇ ಕೇಳ್ತಿಲ್ಲ. ಕ್ಯಾಪ್ಟನ್ ಗಿರೀಶ್ ಅವರೇ ಕ್ಯಾಪ್ಟನ್. ಇಲ್ಲ, ಫಸ್ಟ್ ಬಾಲ್ ಹೆಂಗ್ ಆಡ್ತಾರೆ ಗೊತ್ತಿಲ್ಲ. ನಾನಂತೂ 0 ರನ್ಗೆ ಔಟ್ರು. ಜನ್ಮಕ್ಕೆ ಹೋಗೋ ಗೈಸ್, ಇವಾಗ ನಾನು ಔಟಾಗಿ ಬಂದೆ. ಅವನ್ ಎಗ್ರೋಯ್ತು ವಿಕೆಟ್. ರೆಡಿ ಆಗ್ತೀವ ನೀವು? ಏನು ಹೊಡಿತಾನ ಗೊತ್ತಿಲ್ಲ, ಒಟ್ಟು ರೆಡಿ ಆಗ್ತೀಯ ಗೈಸ್. 74 ಒಬ್ಬನೇ ಹೊಡೆದಿದ್ದು. ಆಮೇಲೆ ಇನ್ನು ಉಳಿದವರೆಲ್ಲ ಎಲ್ಲರೂ ಹಾಕಿದ್ದಾರೆ. 74 ಟಾರ್ಗೆಟ್, 75 ಟಾರ್ಗೆಟು. ಕ್ಯಾಪ್ಟನ್ ಗಿರೀಶ್ ಆದ್ರೆ ಇವ್ನು ಕ್ಯಾಪ್ಟನ್ ಅಂತ ಹೆಸರಿಗೆ ಮಾತ್ರ. ಅವ್ರ ಟೀಮಲ್ಲಿ ಕ್ಯಾಪ್ಟನ್ ಅಲ್ಲ ಇವನು. ಕ್ರಿಕೆಟ್ ಆಡೋದಂತೂ ಬಿಡಲ್ಲ, ಸಂಡೇ ಮಾತ್ರ. ಸ್ಟಾರ್ಟ್ ಆಯ್ತು ಇವಾಗ ಅಪೋನೆಂಟು ಬ್ಯಾಟಿಂಗು. ಗೈಸ್, ಶುಭ್ಮನ್ ಗಿಲ್ ಅಲ್ಲ, ಶುಭ್ಮನ್ ಗಿಲ್. ಇದು ಮ್ಯಾಚು ನಾನೇ ಗೆಲ್ಸಿದ್ ಮ್ಯಾಚ್. ಲವರ್ ಬಾಯ್ ಬಿಟ್ಟಿದ್ದಾರೆ ನೋಡಿ. ಯಾರು ಇಲ್ಲ, ಅಷ್ಟೊಂದು ಜನ, 4 ಜನ ಆಗಿದ್ದೀವಿ. ಅವಾಗ 6 ಜನ ಇದ್ವಿ. ಇಲ್ಲ ಈ ಮ್ಯಾಚ್
ಫುಲ್ ಬಿಸಿಲು ಗೈಸ್ ನೋಡಿ, ಈ ಬಿಸಿಲಲ್ಲಿ ಆಡ್ತಿದ್ದೀವಿ. ಹೋಗೋದು ಮನೆಗೆ ಅನ್ಕೊಂಡಿದ್ದೀನಿ ಇದೊಂದು ಮ್ಯಾಚ್ ಆಡ್ಕೊಂಡು. ಭೀತಿ ಹುಡುಗರೆಲ್ಲ ಜಗಳ ಭೀತಿ. ಗೈಸ್ ನಾನು ಸುಸ್ತಾಗಿದ್ದೀನಿ, ಅದಕ್ಕೆ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿ ಹೋಗೋಣ ಅಂತ ಮನೆಗೆ ಬಂದಿದ್ದೆ. ಮತ್ತೆ ಹೋಗ್ತಿದ್ದೀನಿ, ಬ್ಯಾಟಿಂಗ್ ನಮ್ಮದೇ ಇವಾಗ. ಗೈಸ್ ಇವ್ರು ಆಡೋಕ್ಕಿಂತ ಜಾಸ್ತಿ ಬರೀ ಜಗಳನೇ ಆಡ್ತಾರೆ ಗುರು. ಕ್ಯಾಚ್ ಬಿಟ್ಟಿದ್ದಾರೆ. 12 ಗಂಟೆಗೆ ಬಂದು ಇವಾಗ 6 ಗಂಟೆ ಆಗಿ ಬಂದಿತ್ತೆ, ಅಲ್ಲ 5 ಗಂಟೆ ಆಗಿ ಬಂದಿತ್ತೆ. 5 ಗಂಟೆವರೆಗೂ ಆಡಿದ್ದೀವಿ. ಮತ್ತೆ ಇವಾಗ 7 ಗಂಟೆವರೆಗೂ ಆಡಿದ್ದೀನಿ. ಅಲ್ಲ ಒಂದು ಮ್ಯಾಚು ಕ್ಲೀನಾಗಿ ಆಡಲೇ ಇಲ್ಲ. ಬೆಳಿಗ್ಗೆ 12 ಗಂಟೆಗೆ ಬಂದ್ವಿ, ಒಂದು ಮ್ಯಾಚು ಕ್ಲೀನಾಗಿ ಆಡಲೇ. ಇವತ್ತು ಫುಲ್ಲು ಟೈಮ್ ಪಾಸ್ ಒಟ್ಟು ಏನೂ ಇಂಪ್ರೂವ್ ಇಲ್ಲ. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ, ನಾನು ಯಾರಿಗೇನು ಮೋಸ ಮಾಡಿದ್ದೆ? ಒಂದು ಟೈ ಆಗಿತ್ತು, ಅದು ಕಿತ್ತಾಡ್ತಿದ್ದಾರೆ. ಟಾಸ್ ಆಗಬೇಕಾ ಇಲ್ಲ ಟೆಸ್ಟೆಲ್ಲ ಮಾಡ್ತಿರೋದು. ಟೆಸ್ಟ್ ಆಡೋಣ 2 ವಿಕೆಟ್ ಅಂತ, 1 ಓವರ್ ಅಂತ. ಸೊ ಏನೇನ ಮಾಡ್ತಿದ್ದಾರೆ ಗುರು. ಸೂರ್ಯ ಬೆಳಿಗ್ಗೆ ಟಾಪಲ್ಲಿ ಇತ್ತು, ಇವಾಗ ಕೆಳಗಡೆ ಹೋಗಿತ್ತು ನೋಡಿ. ಇಲ್ಲಿವರೆಗೂ ಆಡಿದೀವಿ ನಾವು. 3 ಸಿಕ್ಸ್ ಹೊಡೆದ್ರೆ 50 ಚರಣಂಗೆ. ಟಚ್ ಆಗಿಲ್ಲ, ಸುಮ್ಮನಿರೋರು. ಟಚ್ ಆಗಿಲ್ಲ ಅವಾಗಲೇ ಬರ್ತಾರೆ. ಇನ್ನ ಟಚ್ ಆಗಿಲ್ಲ ಅವಾಗಲೇ ಔಟ್ ಅಂತ ಬರ್ತಾರೆ ಇವ್ರ ಟೀಮರು. ಚರಣ ಹಿಂಗೊಂದು ಆಫರ್, 3 ಸಿಕ್ಸ್ ಹೊಡೆದ್ರೆ 50 ರೂಪಾಯಿ. ಅಯ್ಯೋ 4 ಇರ್ಲಿ ಇನ್ನ 2 ಸಿಕ್ಸ್ ಹೊಡೆದ್ರೆ ಕೊಡ್ತೀವಿ. ಅದು ಸ್ಪಾನ್ಸರ್ ಸುಮಂತ. 3 ಸಿಕ್ಸ್ ಹಾಕ್ಬೇಕು, 4 ಗೀರಿಲ್ಲ. ಏ ಇಲ್ಲ, 4 ಒಟ್ಟು 3 ಸಿಕ್ಸ್ ಹೊಡಿಬೇಕು, 50 ರೂಪಾಯಿ ಔಟ್ ಆಗೋವರೆಗೂ. ಅಷ್ಟೇ. 1 2 ಹೊಡಿಬೇಕಷ್ಟೇ. ಅವ್ರು ಚಿಕ್ಕ ಮಕ್ಳು ಆಡ್ದಂಗ ಆಡ್ತಾರೆ ಗುರು. 40 ಕರೆಕ್ಟ್ಲಿ ನಮ್ಮ ಪಿಚ್ ಇನ್ನ ಔಟ್ ಆಗಿಲ್ಲ, ಇನ್ನು 2 ಸಿಕ್ಸ್ ಹೊಡಿಬೇಕಷ್ಟೇ 50 ರೂಪಾಯಿಗೆ. ನಮ್ಮ ಚರಣ ಅವರು ಹೊಡಿತಾರೆ ಇಲ್ವಾ ನೋಡೋಣ. 18 ಜರ್ಸಿ ಆಟಗಾರ, ಜರ್ಸಿ ನಂಬರ್ 18. ನಂಬರ್ ಏನು ಇವನೇ 50 ರೂಪಾಯಿ ಕೊಡೋದು. ಸ್ಪಾನ್ಸರ್ 50 ರೂಪಾಯಿ. ಯಾಕೋ ಮುಖ ಮುಚ್ಕೊಂತಿರೋದು. ಹೊಟ್ಟೆ ಸರ್ ಔಟ್ ಆಗಿದ್ದಾರೆ ಚರಣ ಅವರು. ನಾನು ಹೋಗೋಣ ಅನ್ಕಂದೆ. ನಮ್ಮ ಪ್ರೀತಮ್ ಅವರು ಇಲ್ಲ ನಾವೇ ಬೆಳಿಗ್ಗೆ ಹೋಗ್ಬೇಕು. ನಂಬರ್ 17 ಖ್ಯಾತಿಯ ಭರತ್ ದೊಡ್ಡ ಹೊಡೆತಗಳನ್ನು ಹೊಡೆಯಬಲ್ಲ ಆಟಗಾರ. ಮೊದಲನೇ ಎಸೆತ ಸಿಕ್ಸರ್. ಕರೆಕ್ಟಾಗಿ ಮಿಡ್ಲಾಗಿಲ್ಲ ಗುರು, ಆದ್ರಿಂದ 4. ಎರಡನೇ ಎಸೆತ ಉತ್ತಮ ಕವರ್ ಡ್ರೈವ್. ಈಗ ಭರತ್ ರವರಿಗೆ ಗಿರೀಶ್ ರವರಿಂದ ಘೋಷಣೆ. ಹ್ಯಾಟ್ರಿಕ್ 6 ಹೊಡೆದಲ್ಲಿ 500 ಘೋಷಣೆ. ಹ್ಯಾಟ್ರಿಕ್ 6 ಹೊಡೆದಲ್ಲಿ 500 ಘೋಷಣೆ. ಮೊದಲನೇದು ಇನ್ನು 2 ಎಸೆತಕ್ಕೆ 2 ಸಿಕ್ಸ್ ಹೊಡೆದಲ್ಲಿ 500. ಇವರೇ ಗುರು ಸ್ಪಾನ್ಸರ್. 500 ಕೊಡ್ತೀವಿ ಅಂತ ಘೋಷಣೆ ಮಾಡಿರೋದು ಇವರೇ ಗುರು. ಇನ್ನು 2 ಸಿಕ್ಸ್ ಹೊಡೆದಲ್ಲಿ 500. 1 ಹೋಗಿದೆ, ಇನ್ನೆರಡು. ಟಾರ್ಗೆಟ್ 57 58ಕ್ಕೆ. ಇವಾಗ ನಾವು ಆಡ್ತೀವಿ, ಅವ್ರು ಏನು 30 ರನ್ನಿಗೆ ಆಲ್ ಔಟ್ ಮಾಡ್ತೀವಿ ಅಷ್ಟೇ. ಅವರು ಇವನು ಚರಣ್ ಅಂತ ದಡಿ ಬುಲ್ಡೆ ಅಂತ ಕರೀತಾರೆ ಇವನ್ನ. ಸೂರ್ಯ ಮುಳುಗ್ತಾ ಇದೆ, ನಾವಿನ್ನ ಆಡ್ತಾ ಇದ್ದೀವಿ.
ನಮ್ ಟೀಮಲ್ಲಂತೂ ಹಂಗೆ ಕಿತ್ತ ಆಡಿಲ್ಲ, ಅವ್ರ ಟೀಮಲ್ಲಂತೂ ಸುಮ್ಮನೆ ಕಿತ್ತಾಡ್ತಿದಾರೆ ಗುರು. ಕಿಸ್ ಕೊಡೊಂದು ಕಿಸ್. ಸಿಂಗಲ್ ಸಿಂಹ ಒಬ್ನೇ ಆಡ್ಸಿದಂಕರು ನಮ್ಗೆ ಸುಸ್ತಾಯ್ತಂತ ಕುತ್ಕೊಂಡಿದ್ವಿ. ಇವನ್ ಒಬ್ನೇ ಆಡ್ತಾ 5 ವಿಕೆಟ್ ತೆಗ್ದಾನೆ ಇವನ್ ಒಬ್ನೇ. 7 ಗಂಟೆ ಅಷ್ಟಿಗೆ ಎಷ್ಟು ಜನ ಇದೀವಿ ಗೈಸ್, ಇಷ್ಟೇ ಜನ ಇರೋದು. 7 ಗಂಟೆ ಆದ್ರೂ ಇಷ್ಟು ಜನ ಇದೀವಿ ಗೈಸ್. ನಿನ್ನ ಕುಂಡ ಮೀಟರ್ ತಂದ್ರ ಲೈ ಕೊಡ್ರಲ್ಲ ಇವತ್ತು ನಾವು ಕೊಡ್ರಲ್ಲ ನಿಮ್ ಕುಂಡ. ಓಕೆ ಗೈಸ್, ಇವತ್ತಿನ ಲಾಗ್ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್ ಮಾಡ್ಕೊಂಡು ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬೈ ಬೈ, ಟೇಕ್ ಕೇರ್ ಗೈಸ್.